There we go. ನಾನು ಸ್ವಲ್ಪ ದೂರ ಆಗ್ಬಿಡ್ತೀನಪ್ಪ. Take 2. ಹೇಳಿದ್ನಲ್ಲ ನನಗೆ ಆಟ ಆಡಿ ಗೊತ್ತಿಲ್ಲ ಇದು ಜಾಸ್ತಿ. Yes. Thank you so much. ರೈಟ್ ಸರ್, ನೀವು ನಮ್ಮ ಶೂಟಿಂಗ್ ಅಲ್ಲಿ ಸರ್ ದಿಢೀರಂತ ನಿಮಗೆ ಐ ಆಮ್ ಸರ್ಪ್ರೈಸ್ಡ್ ಅಟ್ ಯುವರ್ ಮೆಮರಿ. ಸ್ಕೂಲಲ್ಲಿ ಹೇಳಿದಂತ ಯಾವುದೋ ಒಂದು ಪ್ರಾರ್ಥನೆ ಫುಲ್ಲು ನೆನ್ಪಿಟ್ಕೊಂಡಿರ್ತೀರಾ ನೀವು? ಸ್ಕೂಲಲ್ಲಿ ಅಲ್ಲ, ಇದು ನಮ್ಮ ಆನಂದ ಆಶ್ರಮದಲ್ಲಿ ನಾನು ಹೇಳಿದೆ, ಅದು ಮುಕ್ತವಾದ ವಾತಾವರಣ. ಅಲ್ಲಿ ಒಂದು ಪ್ರಾರ್ಥನೆ, ಅದು ಕೂಡ ನಮ್ಮ ಕನ್ನಡದಲ್ಲೇ ಅದನ್ನು ಬೆಳಿಗ್ಗೆ ಹೇಳ್ತಾರೆ, ಇವತ್ತಿಗೂ ಅದನ್ನು ಹೇಳ್ತಾರೆ. ಅದಕ್ಕೆ ಆನಂದಾಶ್ರಮ ಗುರುಸ್ತುತಿ ಅಂತ ಹೇಳ್ತಾರೆ. ರಜೋಗುಣ ಹೀಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ ದೆನ್ ಹಿ ಟೇಕ್ಸ್ ಯು ಟುವರ್ಡ್ಸ್ ದ ಎಂಡ್. ಈ ಥರ ಇದು ಹೇಳ್ಕೊಂಡು ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇರುವ ಸತ್ವಗುಣವನ್ನು ಮೇಲಕ್ಕೆ ತರೋಕೆ ನೋಡಿ. ಅಂದರೆ ಈ ನೆಗೆಟಿವಿಟಿ ಬೇಸಿಕಲಿ ಹೇಳೋದಂದ್ರೆ ನಿಮ್ಮ ನೆಗೆಟಿವಿಟಿ ತೆಗೆದುಹಾಕಿ ಪಾಸಿಟಿವಿಟಿಗೆ ಬನ್ನಿ ಅಂತ. ಈಗೇನು ಮಾಡರ್ನ್ ಸೈನ್ಸ್ ಅಲ್ಲಿ ಸಿಂಪಲ್ ಆಗಿ ಹೇಳೋಕೆ ಹೋಗ್ತಾರೆ, ಅದು ಅಷ್ಟು ಸುಲಭ ಇಲ್ಲ. ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ವೈ ಇಟ್ ಈಸ್ ಹ್ಯಾಪನಿಂಗ್. Why by my there is negativity in me? What should I do to bring positivity all the time from me? ಅದಕ್ಕೆ ಅದರಲ್ಲಿ ಪರಿಹಾರ ಇದೆ. ವಾವ್, ಅಮೇಜಿಂಗ್. ನೀವು ಇಷ್ಟವರೆಗೆ ಎಷ್ಟೋ ಫಿಲ್ಮ್ ಮಾಡಿದೆ ಅಂತ ಹೇಳಿದ್ರಿ. ಹೌದು. ಯಾವ ಸಿನಿಮಾಗಳ ಡೈಲಾಗ್ ಹೇಳೋಕೆ ಹೇಳಿ ನಂಗೆ ಬರೋದಿಲ್ಲ. 253 ಚಿತ್ರಗಳಲ್ಲಿ ಯಾವ ಚಿತ್ರದ ಡೈಲಾಗ್ ನೆನಪಿಲ್ಲ, ಆದ್ರೆ ಭಗವದ್ಗೀತೆ ಬೈ ಸೋ ನೈಸ್ ಸರ್. ಬಟ್ ಈಗ ಶಂಕರ್ ಅವ್ರಿಗೆ ಅಥವಾ ನಿಮ್ಮ ಅಕ್ಕನಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತಾ? ಭಗವದ್ಗೀತೆ ಆಗ್ಲಿ ಆಧ್ಯಾತ್ಮದ ಬಗ್ಗೆ? ಶಂಕರ ಆಶ್ರಮದಲ್ಲಿ ಬೆಳೀಲೇ ಇಲ್ಲ, ನಮ್ ಜೊತೆ ಹೋಗಿ ಬಂದು ಮಾಡ್ತಿದ್ದ. ಬಟ್ ಅವನು ಬೆಳೆದಿದ್ದು ಹೆಚ್ಚು ಮಠದಲ್ಲಿ. ಅವನು ತೀರಾ ಚಿಕ್ಕವ ಆಗ 6 ವರ್ಷ. ಅವನಿಗೆ 7ನೇ ವರ್ಷಕ್ಕೆ ಅವನು ಮುಂಬೈಗೆ ಬಂದ್ಬಿಟ್ಟ. ಓಕೆ, ಸೊ ಅದರ ಇನ್ಫ್ಲೂಯೆನ್ಸ್ ಅಷ್ಟಿಲ್ಲ ಅವ್ರಿಗೆ. ಎಸ್ ಸರ್. ಮತ್ತೆ ನಿಮ್ಮ ಮುಂಬೈ ದಿನಗಳಿಗೆ ಬರೋಣ. ಮೊದಲು ನೀವು ಸೈನ್ಸ್ ತಗೊಳ್ತೀರಿ, ನಂತರ ಕಾಮರ್ಸ್ ಶಿಫ್ಟ್ ಆಗ್ತೀರಿ. ಏನಾಯ್ತು ಸರ್ ಅಲ್ಲಿ? ಅಂದ್ರೆ ನಮ್ಮ ತಂದೆಯವರು ನೋಡಿದ್ರು, ಇವನಿಗೇನು ವಿದ್ಯೆ ಹತ್ತಾ ಇಲ್ಲ ಮುಂಬೈನಲ್ಲಿ, ಇಂಜಿನಿಯರ್ ಆಗಲಿ ಅಥವಾ ಡಾಕ್ಟರ್ ಆಗಲಿ, ಕಡೆ ಪಕ್ಷ ಲಾಯರ್ ಆದರೂ ಆಗಲಿ ಅಂತ ಕಲಿಸುತ್ತೆ. ನನಗೆ ಇಲ್ಲೇ ಈ ಶಾಲೆಯ ಅನುಭವದಿಂದ ವಿಮುಖನಾದೆ. ನಾನು ಆಗಲೇ ಹೇಳಿದೆ, ವಿಮುಖನಾದೆ, ವಿದ್ಯೆಯಿಂದಲೇ ವಿಮುಖನಾದಾಗ. ಮತ್ತು ಅಷ್ಟರಲ್ಲೇ ನನ್ನ ನಾಟಕದಲ್ಲಿ ಕರೆ ಬಂತು. ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಮಾಡಿದಾಗ ನಮ್ಮ ತಂದೆಯವರು ಈ ಸ್ಕೂಲಲ್ಲಿ ಇದ್ದಾಗೆಲ್ಲ ಇಷ್ಟಿಷ್ಟು ಲೆಟರ್ಸ್ ಬರೆಯೋರು, ವಾರಕ್ಕೊಂದು ಲೆಟರ್ ಬರೆಯೋರು. 12 pages, 20 pages, 30 pages ಎಲ್ಲ ಇಂಗ್ಲೀಷ್ನಲ್ಲಿ. ಅದು ಓದಿದ್ರೇನೆ ಇಂಗ್ಲೀಷ್ ಬರ್ತಿತ್ತೇನೋ ನನಗೆ. ಸರಿಯಾಗಿ ಓದೋಕ್ಕೂ ಮನಸ್ಸು ಇರ್ತಿರ್ಲಿಲ್ಲ. ನಾನು ಉತ್ತರ ಕಳಿಸೋದು ಇರಲಿಲ್ಲ, ಹಂಗೆಲ್ಲ ಇತ್ತು. ಆ್ಯಕ್ಚುಲಿ SSC ಆದಮೇಲೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಆ ಥರದೊಂದು ದಿಶೆನೇ ಇಲ್ದಂಗೆ ಇದ್ದೆ ನಾನು. ಅದಕ್ಕೆ ನಾನು ಹೇಳೋದು, ಆ ನರಕೀಯ ಜೀವನ ಒಂದು ನಂತರದ್ದು 6 ವರ್ಷಗಳು. ಸೊ ಎಲ್ಲರೂ ಸೈನ್ಸ್ಗೆ ಹೋಗ್ತಿದ್ರು, ಆರ್ಟ್ಸಿಗೆ ಹೋಗೋರು ಹುಡುಗಿಯರು, ಈ ಬಿಸ್ನೆಸ್ಸು ಆ ಥರ ಇದ್ದವರು ಕಾಮರ್ಸಿಗೆ ಹೋಗೋರು. ಎಲ್ಲಿ ಹೋಗೋದು ನಾನು ಅಂತ ಎಲ್ಲ ಹುಡುಗರು ಹೋಗ್ತಿದ್ದಾರೆ. ಸೊ ನಾನು ಸೈನ್ಸ್ ಸೇರಿಕೊಂಡೆ, ಇಂಟರ್ ಸೈನ್ಸ್ವರೆಗೂ ಮಾಡಿದೆ. ಅಷ್ಟರಲ್ಲಿ ನಮ್ಮ ಅಪ್ಪ ಪತ್ರ ಬರೆದ್ರು, ನಿಂದು ಈ ನಾಟಕ ನಿನಗೇನು ಇಂಟ್ರೆಸ್ಟೇ ಇಲ್ಲ ಅಂತ ಆದರೆ ನೀನು ಅರ್ನ್ ಆ್ಯಂಡ್ ಲರ್ನ್ ಮಾಡಿ. ಯು ಅರ್ನ್, ಯು ಸ್ಟ್ಯಾಂಡ್ ಆನ್ ಯುವರ್ ಲೆಗ್ಸ್, earn your money, then you want to learn, you learn. Otherwise you don't want to learn, give it up. But ಇನ್ಮೇಲೆ ನೀನು ನಾನು I don't think I should support you or grow up. ನನ್ಮೇಲೆ ಡಿಪೆಂಡ್ ಮಾಡಬೇಡ, ನೀನೇ ಸಂಪಾದಿಸಬೇಕು, ನೀನೇ ಓದ್ಕೊ ಅಂತ ಹೇಳಿದ್ದಾರೆ. ಹೌದು. ಆವಾಗ ಮುಂಬೈನಲ್ಲಿ ನಾಟಕಗಳಲ್ಲಿ ಪಾರ್ಟ್ ಮಾಡುವವರಿಗೆ, ಸ್ಪೋರ್ಟ್ಸ್ನಲ್ಲಿದ್ದವರಿಗೆ ಬ್ಯಾಂಕಲ್ಲಿ, ಪ್ರೈವೇಟ್ ಕೆಲಸಗಳೆಲ್ಲ ಕೆಲಸ ಕೊಡೋದು. ಆ ರೀತಿ ಬ್ಯಾಂಕ್ಗಳಲ್ಲಿ ಅನೇಕರು ಕೆಲಸ ಪಡ್ಕೊಂಡಿದ್ರು. ಹಾಗಾಗಿ ನಾನು ಒಬ್ಬರ ಹತ್ರ ಹೋಗಿ ಕೇಳ್ಕೊಂಡು, ಅಲ್ಲಿ ಬಿಜ್ಜೂರ್ ದತ್ತಾತ್ರೇಯ ಬಿಜ್ಜೂರ್ ಅಂತ ಬಹಳ ಫೇಮಸ್ ಇದ್ರು, ಅವರು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಇನ್ ಯೂನಿಯನ್ ಬ್ಯಾಂಕ್ ಇದ್ರು. ಅವರಿಗೆ ನಾನು ಹೋಗಿ ಕೇಳ್ಕೊಂಡು, ಅವರಿಗೆ ನನ್ನ ನಾಟಕಕ್ಕೆ ಕರೆಸಿ, ನಾನು ಮಾಡಿದ ಒಂದು ನಾಟಕ ಅವ್ರಿಗೆ ತೋರಿಸಿ, ಆಮೇಲೆ ಜಾಬ್ ಕೇಳಿ ಅವರು ನನಗೆ ಬ್ಯಾಂಕ್ನಲ್ಲಿ ಕೆಲಸ ಕೊಡ್ತಾರೆ. ಎಸ್ ಸರ್. ಸೊ ಯೂನಿಯನ್ ಬ್ಯಾಂಕಲ್ಲಿ ಕ್ಲರ್ಕ್ ಆಗಿ ಸೇರ್ತೀರಿ. ಅಫ್ಕೋರ್ಸ್ ಆ ಕೆಲಸ ಸಿಕ್ಕಿದೆ ನಿಮಗೆ ಥಿಯೇಟರ್ ಆಕ್ಟಿವಿಟೀಸಿಂದ. ಆಮೇಲೆ ರಂಗಭೂಮಿಲಿ ಐ ಥಿಂಕ್ ಯು ವೆರಿ ವೆರಿ ಪಾಪ್ಯುಲರ್ ಅಟ್ ದೋಸ್ ಡೇಸ್. ಯಾವ ಥರ ಡ್ರಾಮಾಸ್ ಎಲ್ಲ ನಡೀತದೆ ಸರ್? ಅಂದರೆ ನಾನು ಈ ಒಂಥರ ಅಯೋಮಯ ಸ್ಥಿತಿಯಲ್ಲಿದ್ದಾಗ ಪ್ರಭಾಕರ್ ಮುದೂರ್ ಅವರು ಅಂತ, ಅವರು ನಾಟಕಕಾರರು, ನಾಟಕಗಳನ್ನು ಬರೀತಿದ್ರು ಎಲ್ಲ. ಹೆಚ್ಚಾಗಿ ಕೊಂಕಣಿಯಲ್ಲೇ ನಾಟಕಗಳನ್ನು ಮಾಡಿ. ಅವರು ಅಕಸ್ಮಾತಾಗಿ ಭೇಟಿಯಾಗಿ ಕೇಳಿದರು, ನೋಡೋಕೇನೋ ಚೆನ್ನಾಗಿದೆಯಾ, ನಾಟಕದಲ್ಲಿ ಪಾರ್ಟ್ ಮಾಡ್ತೀಯಾ? ನನಗೆ ಟೆಂಪ್ಟ್ ಆಯಿತು. ಒಂದು ವಾರ ನೋಡಿ, ನಾನು ಓಕೆ ಅಂತ ನಿಮ್ಗೆ ಅನಿಸಿದ್ರೆ ನಾನು ಪ್ರಯತ್ನ ಮಾಡ್ತೀನಿ ಅಂತ. ಅವರು ನನಗೆ ವೆಂಕಟರಾವ್ ತಲಗೇರಿ ಅಂತ ಅವ್ರ ಹತ್ರ ಕರ್ಕೊಂಡು ಹೋಗಿ, ಅವ್ರ ನಿರ್ದೇಶಕರು. ನಾಟಕ ಏನು ಅಂದರೆ ಬೆಂಗಾಲಿನ ಫೇಮಸ್ ಸೈಂಟ್ ಗೌರಂಗ ಮಹಾಪ್ರಭು, ಚೈತನ್ಯ ಮಹಾಪ್ರಭು ಅಂತ, ಅವರ ಮೇಲೆ ಒಂದು ನಾಟಕ, ಇವರು 3 ಅಂಕಿ ನಾಟಕ ಮಾಡ್ತಾಯಿದ್ರು. ಅದು ನನ್ನ ಮೊದಲ ನಾಟಕ ಆಯಿತು. ಅದರ ಇನ್ ದ ವೇಕ್ ಆಫ್ ದ ಸಕ್ಸಸ್ ಆಫ್ ದ್ಯಾಟ್, ಅಲ್ಲಿಂದ ಸ್ವಲ್ಪ ನನಗೆ ಇನ್ ದ ಸೆನ್ಸ್ ಉತ್ತೇಜನ ಸಿಕ್ತು, ಒಂದು ಆತ್ಮವಿಶ್ವಾಸ ಮರುಕಳಿಸಿ ಬಂತು. ನಾನು ಏನಾದರೂ ಸರಿಯಾಗಿ ಮಾಡಬಲ್ಲೆ, ಅಟ್ಲೀಸ್ಟ್ ಜನರು ಸ್ವಲ್ಪ ಶಾಬಾಸ್ಕಿ, ಬೆಂಬಲ, ಚೆನ್ನಾಗಿ ಮಾಡಿದ್ಯಪ್ಪ ಅಂತ ಎಲ್ಲ ಬಂದಮೇಲೆ ಒಂಥರ ಪುಳುಕಿತನಾದೆ.
ಇನ್ ದಾಟ್ ವೇಕ್ ಗೌತಮ ಬುದ್ಧನ ಮೇಲೆ ಇನ್ನೊಂದು ನಾಟಕ ಅವ್ರು ತಗೊಂಡ್ರು, ಅಗೇನ್ ಮೂರಂಕಿ ನಾಟಕ. ಅದನ್ನು ಮಾಡಿದೆ, 2 ಕೊಂಕಣಿಯಲ್ಲಿ. 3ನೇ ನಾಟಕ ಅದು ಪುನರ್ಜನ್ಮದ ಒಂದು ಕಥೆ ಆಗಿತ್ತು. ಒಬ್ಬ ಹುಟ್ಟಿರ್ತಾನೆ, ಅವನು ಬೇಗ ಸಾಯ್ತಾನೆ, ಪುನರ್ಜನ್ಮ ಪಡಿತಾನೆ, ಅವನಿಗೆ ಈ ಜನ್ಮದ ಹಿಂದಿನ ಜನ್ಮದ ನೆನಪಿದೆ ಅನ್ನೋದ್ರ ಮೇಲೆ ಒಂದು ಕೊಂಕಣಿ ನಾಟಕ ಮಾಡಿದ್ರು. ಈ 3 ನಾಟಕಗಳನ್ನು ಮೊದಲು ನಾನು ಮಾಡಿದೆ. ಅದನ್ನೇ ವೆಂಕಟರಾವ್ ತಲಗೇರಿ ಅವರು ಅದನ್ನು ಕನ್ನಡದಲ್ಲಿ ಮಾಡಿದ್ರು. ಅದನ್ನು ಕನ್ನಡದಲ್ಲಿ ಮಾಡಿದಾಗ ಕನ್ನಡದ ಜನವು ಕೂಡ ನನ್ನನ್ನು ನೋಡಿತ್ತು. ಅಲ್ಲಿಂದ ಕನ್ನಡ ಕೊಂಕಣಿ ನಾಟಕಗಳನ್ನು ಮಾಡ್ತಲೇ ಅಮೋಲ್ ಪಾಲೇಕರ್ ಪರಿಚಯ ಆಯಿತು. ಅವ್ರ ಜೊತೆ ಅವರು ಹಿಂದಿ ಮರಾಠಿ ನಾಟಕಗಳು ಅವರ ನಿರ್ದೇಶನದಲ್ಲಿ ಅವ್ರನ್ನೆರಡು ಮಾಡಿದೆ. ಸೊ ಈ ಥರದ ನನಗೆ ಟ್ರೈನಿಂಗ್ ರಂಗಭೂಮಿಯಲ್ಲಿ ಸಿಕ್ಕಿ ಸುಮಾರು 67ರಿಂದ 72ರವರೆಗೆ ವಿಭಿನ್ನವಾದ ಪಾತ್ರಗಳಲ್ಲಿ ಸುಮಾರು 50 ನಾಟಕಗಳಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ. ನಂತರ ಬರ್ತಾ ಕಡೆಗೆ 2-3 ವರ್ಷ ಆದಮೇಲೆ ನಂದೇ ಪ್ರೊಡಕ್ಷನ್. ಐ ಆಮ್ ದ ಪ್ರೊಡ್ಯೂಸರ್, ಐ ಆಮ್ ದ ಡೈರೆಕ್ಟರ್, ಐ ಆಮ್ ದ ಆಕ್ಟರ್. 3A ಡ್ರಾಮಾ ಟೀಮ್ ಅಂತ 3A ಅಂತ ಅವರು ನನ್ನ ಜೊತೆ ಇದ್ದರು. ಆನಂದ್ ಅಂತೊಬ್ಬ, ಆಮೇಲೆ ಅಶೋಕ್ ಅಂತೊಬ್ಬ, ನಾನು ಅನಂತ್. ಸೊ ನಾವು 3A's ಅಂತ ನಮ್ಮದೇ ಒಂದು ಗುಂಪು ಮಾಡಿ ಅನೇಕ ನಾಟಕಗಳನ್ನು ಆಡಿದ್ವಿ. ರೈಟ್. ಅಂಡ್ ದೆನ್ ಯು ಶಿಫ್ಟ್ ಟು ಮೂವೀಸ್. ಅಂಡ್ ಮೂವೀಸ್ ಅಲ್ಲಿ ಅಫ್ಕೋರ್ಸ್ ಶ್ಯಾಮ್ ಬೆನೆಗಲ್ ಅವರ ಕನೆಕ್ಷನ್ ಬಹಳ ಸ್ಟ್ರಾಂಗ್ ಆಗಿತ್ತು ಆ ಟೈಮಲ್ಲಿ. ಮುಂಬೈನಲ್ಲಿ ಏನಾದರೂ ಒಂದು ದೊಡ್ಡ ನಾಟಕ ಸಂಘಗಳೆಲ್ಲ ನಮ್ಗೆ ಸುಮಾರು ಸಂಘಗಳಿದ್ವು. ಅದರ ಬರೋದು ರಿವ್ಯೂಗಳೆಲ್ಲ ಬರುವುದು. YNK ಇನ್ನು ಪ್ರಜಾವಾಣಿ ಅವ ನಾಟಕಗಳಲ್ಲಿ ನಾನು ತುಂಬಾ ಹೆಸರು ಸಂಪಾದಿಸ್ತಾ ಇದ್ದೀನಿ ಅನ್ನೋದು ಅವ್ರ ಕಿವಿಗೆ ಬಿದ್ದಿತ್ತು. ಸೊ ಅವರು GVI ಅವರು ಮತ್ತು ಈ ತಂಡದವ್ರು ಕರೆಸಿ ಸಂಕಲ್ಪ ಮೊದಲ ಚಿತ್ರದ ಆಫರ್ ನನಗೆ 72ರಲ್ಲಿ ಶೂಟ್ ಮಾಡಿದ್ದದು ಸಂಕಲ್ಪ. 73ರಲ್ಲಿ ಬಿಡುಗಡೆ ಆಯಿತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್. ಅದನ್ನು ಮಾಡಿ ಮತ್ತೆ ಅನುಷ್ಠಾನಕ್ಕೆ ಬಂದೆ. ಅದು ಮತ್ತೆ ರಿಹರ್ಸಲ್ ಮಾಡ್ತಿದ್ದೀನಿ. ಒಂದು ಕೆಲಸ ಮಾಡು, ನೀನು ಶ್ಯಾಮ್ ಬೆನೆಗಲ್ ನೋಡ್ಕೊಂಡು ಬಾ ಅಂತ. ಓಕೆ, ಅವರೊಂದು ಫಿಲ್ಮ್ ಮಾಡ್ತಿದ್ದಾರೆ, ಈಗ ಫಿಲ್ಮ್ ಮಾಡಿ ಬಂದಿದೆಯಲ್ಲ, ನೀನು ಹೋಗಿ ಅಲ್ಲಿ ಸಿಲೆಕ್ಟ್ ಆಗದೆ ಇದ್ರೆ ಈ ನಾಟಕದಲ್ಲಿ ಮಾಡು ಅಂದು. ಸೊ ಶ್ಯಾಮ್ ಬೆನೆಗಲ್ ಹತ್ರ ಹೋದೆ. ಶ್ಯಾಮ್ ಬೆನೆಗಲ್ ನನ್ನನ್ನು ನೋಡಿದ್ರು, ನಿನ್ನ ಪ್ರೊಫೈಲ್ ತೋರಿಸು ಅಂತಂದು. ಪ್ರೊಫೈಲ್ ತೋರಿಸು. ಓಕೆ, ಯು ಆರ್ ಸೆಲೆಕ್ಟೆಡ್. ಅಷ್ಟೇ. ಸೊ ಹಾಗಾಗಿ 73ರಲ್ಲಿ ಸಂಕಲ್ಪ ಬಿಡುಗಡೆ ಆಯಿತು. 74ರಲ್ಲಿ ಅಲ್ಲಿ ಅಂಕುರ್ ಬಿಡುಗಡೆ ಆಯಿತು. ಅಂಕುರ್, ನಿಶಾಂತ್, ಮಂಥನ್, ಭೂಮಿಕಾ, ಕೊಂಡೂರ ಮತ್ತು ಕಲಿಯುಗ್ ವಾಸ್ ದ ಲಾಸ್ಟ್. ನೀವು ಮಾಡಿರೋದು 7 ಹಿಂದಿ ಚಿತ್ರಗಳಲ್ಲಿ 5-6 ಶ್ಯಾಮ್ ಬೆನೆಗಲ್ ಜೊತೆಗೆ ಇದೆ. ಫಸ್ಟ್ 6 ರೈಟ್. ಅಂಡ್ ದೆನ್ ಸರ್ ಇಲ್ಲಿಯ ಜರ್ನಿ ಶುರು ಆಗುತ್ತೆ. ಆಲ್ ದೋಸ್ ವಂಡರ್ಫುಲ್ ಫಿಲ್ಮ್ಸ್ ಯು ಡಿಡ್ ಇನ್ ಕನ್ನಡ ಫಿಲ್ಮ್ಸ್. ಅಲ್ಲಿ ಸಂಕಲ್ಪ ಆಯಿತು, ಇಲ್ಲಿ ಅಂಕುರ್ ಆಯಿತು. ಅಂತಹ ಏನು ಮಹಾ ಪಾತ್ರಗಳು ಬರಲಿಲ್ಲ. ಸೊ ನಾವೇ ಕೆಲವು ನಾಟಕಗಳನ್ನು, ನಮ್ಮ ಈ 3A's ಗ್ರೂಪ್ ಎಲ್ಲ ನಾವು ನಾಟಕಗಳನ್ನು ಆಡುತ್ತಿದ್ವಿ. ಅದರಲ್ಲಿ ಮಧ್ಯೆ ಒಂದು ಕನ್ನಡ ಫಿಲ್ಮಲ್ಲೇ ಆಫರ್ ಬಂತು. ಕನ್ನಡ ಆಫರ್ ಬಂದು ಅವರು, ನಾವು ಇಲ್ಲೊಂದು ಗೋಪಾಲಕೃಷ್ಣ ಅಡಿಗರ ಒಂದು ನಾವೆಲ್ ಇದೆ, ಒಂದೇ ಅವರು ಬರೆದಿದ್ದು, ಅನುರಕ್ತೇನೋ ಆ ನಾವೆಲ್ ನ ಮಾಡ್ತಿದ್ದಾರೆ ಅಂತ ಹೇಳಿದ್ರಂತೆ. ನೀವು ಹೀರೋ ಸೆಲೆಕ್ಟ್ ಮಾಡಕ್ಕೆ ಕರೆದಿದ್ದಾರೆ. ಟ್ರೈನ್ ಹಿಡ್ಕೊಂಡು ಬಾ, ನಾವು ವಿಲ್ ರಿಸೀವ್ ಯು ಅಟ್ ದ ಸ್ಟೇಷನ್.